ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ನಾನು ಮೊಟ್ಟೆ ಬುರ್ಜಿ ಮಾಡ್ತಾ ಇದ್ದೇನೆ. ತುಂಬ ಸುಲಭದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ, ಚಪಾತಿಗೆ, ನೀರು ದೋಸೆಗೆ ಯಾವುದಕ್ಕೂ ಕೂಡ ಸೂಪರ್ ಆಗಿರ್ತದೆ. ದಿಢೀರ್ ಅಂತ ಮಾಡುವಂತಹ ಒಂದು ಮೊಟ್ಟೆ ಬುರ್ಜಿ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಒತ್ತಿದರೆ ನಾನು ಹಾಕುವ ವಿಡಿಯೋ ಎಲ್ಲ ಮೊದಲೇ ನೋಟಿಫಿಕೇಷನ್ ಮುಖಾಂತರ ಬರ್ತದೆ ನಿಮಗೆ. ಈಗ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನೊಂದು ಪ್ಯಾನ್ಗೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನೀವು ಸನ್ಫ್ಲವರ್ ಆಯಿಲ್ಗಿಂತ ಎಲ್ಲ ತೆಂಗಿನ ಎಣ್ಣೆ ಮೊಟ್ಟೆ ಮಾಡುವಾಗ ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ಒಳ್ಳೆಯದಾಗ್ತದೆ. ನೋಡಿ, ನಾನು ಒಂದು ನೀರುಳ್ಳಿಯನ್ನು ಫೈನ್ಲಿ ಚಾಪ್ ಮಾಡಿ ತಗೊಂಡಿದ್ದೇನೆ. ಒಂದು ನೀರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ತಗೊಂಡಿದ್ದೇನೆ. ಬುರ್ಜಿ ಮಾಡುವಾಗೆಲ್ಲ ಸಣ್ಣದಾಗಿ ಚಾಪ್ ಮಾಡಬೇಕು, ತುಂಬ ಟೇಸ್ಟ್ ಆಗ್ತದೆ ಸಣ್ಣದಾಗಿ ಚಾಪ್ ಮಾಡಿದರೆ. ನೋಡಿ, ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೇನೆ ನಾನು. ಒಂದು 2 ಕಾಯಿ ಮೆಣಸು ನೋಡಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಕರಿ ಲೀವ್ಸ್ ಕೂಡ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಬೆಳಿಗ್ಗಿನ ಹೊತ್ತಿನ ಆಫೀಸಿಗೆ ಹೋಗುವಾಗೆಲ್ಲ ಉಂಟಲ್ಲ, ನಿಮಗೆ ದೋಸೆಗೆ ಎಲ್ಲ ದಿಢೀರ್ ಅಂತ ಮಾಡ್ಬೋದು ಮೊಟ್ಟೆ ಬುರ್ಜಿ. ನೋಡಿ, ಒಂದು ಇಂಚಿನಷ್ಟು ಶುಂಠಿ ಕೂಡ ಹಾಕ್ಕೊಂಡೆ ನಾನು. ಸಣ್ಣದಾಗಿ ಚಾಪ್ ಮಾಡ್ಕೊಂಡಿಟ್ಟಿದ್ದೇನೆ, ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಬಾಡಬೇಕಿದೆಲ್ಲ. ನಾನೊಂದು 5 ಮೊಟ್ಟೆದು ಬುರ್ಜಿ ಮಾಡ್ತಾ ಇದ್ದೇನೆ. 5 ಮೊಟ್ಟೆ ತಗೊಂಡಿದ್ದೇನೆ. ಒಂದು 2 ಮೀಡಿಯಮ್ ಸೈಜಿದು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚಾಪ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ, 2 ಟೊಮೆಟೊ ತಗೊಂಡಿದ್ದೇನೆ. ದೊಡ್ಡದಾದರೆ ಒಂದು ಸಾಕಾಗ್ತದೆ. ನಾನು ಸಣ್ಣದಾಗಿರೋದ್ರಿಂದ 2 ಟೊಮೆಟೊ ತಗೊಂಡಿದ್ದೇನೆ. ಇದ್ರ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು. ನೋಡಿ, ನಾನೊಂದು 5 ಮೊಟ್ಟೆ ತಗೊಂಡಿದ್ದೇನೆ. 5 ಮೊಟ್ಟೆದು ಬುರ್ಜಿ ಮಾಡ್ತಾ ಇದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಬೇರೆ ತಗೊಂಡು ಚೆನ್ನಾಗಿ ಫಸ್ಟ್ ಬೀಟ್ ಮಾಡಿ ಹಾಕಬೇಕು. ಚೆನ್ನಾಗಿ ಬೀಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರ್ತದೆ ಬುರ್ಜಿ. ನೋಡಿ, ಈಗ ಟೊಮೆಟೊ ನೋಡಿ ಬಾಡಿದೆ. ನೋಡಿ, ಚೆನ್ನಾಗಿ ಬಾಡಬೇಕು ಟೊಮೆಟೊ. ಈಗ ಈ ಬೀಟ್ ಮಾಡಿಟ್ಟ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಇದೇ ಥರ ಇನ್ನೂ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ರೆಸಿಪಿಗಳನ್ನೆಲ್ಲ, ಒಳ್ಳೊಳ್ಳೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಚೆಕ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಚೆನ್ನಾಗಿ ಡ್ರೈ ಆಗಿ ಬರಬೇಕಿದು, ಚೆನ್ನಾಗಿ ಬೇಯಿಸಬೇಕು. ನೋಡಿ, ಉಪ್ಪು ರುಚಿಗೆ ನೋಡಿಕೊಂಡು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಎಲ್ಲ ಕರೆಕ್ಟ್ ಇದ್ರೇ ರುಚಿ ಆಗೋದು. ಸಪ್ಪೆ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಖಾರ ಎಲ್ಲ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೇಕು. ಖಾರ ಎಲ್ಲ ಎಷ್ಟು ಬೇಕು ನೋಡಿಕೊಂಡು ಹಾಕಬೇಕು. ನೋಡಿ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ. 2 ಕಾಯಿ ಮೆಣಸು ಕೂಡ ಹಾಕ್ಕೊಂಡಿದ್ದೆ ನಾನು ಮೊದಲಿಗೆ. ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಚಿಲ್ಲಿ ಪೌಡರ್. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ ನಾನು. ಮೊಟ್ಟೆ ಒಂದು ಸ್ವಲ್ಪ ಪುರಲ್ಲಲ್ವಾ, ಅರಿಶಿನ ಹುಡಿ ಹಾಕಿದರೆ
ಒಳ್ಳೆಯದು, ಸ್ವಲ್ಪ ಸ್ಮೆಲ್ ಇರೋದಿಲ್ಲ. ನೋಡಿ, ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ. ಪೆಪ್ಪರ್ ಪೌಡ್ರು ಕೊನೆಯಲ್ಲಿ ಹಾಕಬೇಕು. ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಖಾರ ಎಲ್ಲ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು ಎಲ್ಲ ನಿಮಗೆ ಖಾರಕ್ಕೆ ಬೇಕಾದಷ್ಟು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ, ಈಗ ಮೊಟ್ಟೆ ಬುರ್ಜಿ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಮೊಟ್ಟೆ ಬುರ್ಜಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮೊಟ್ಟೆ ಬುರ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಖತ್ತಾಗಿರ್ತದೆ. ದೋಸೆಗೆ, ಚಪಾತಿಗೆ ಅಥವಾ ಬ್ರೆಡ್ಗೆ ಕೂಡ ತುಂಬ ಒಳ್ಳೆಯದಾಗ್ತದೆ.